ಸರ್, ಜನವರಿ 22ನೇ ತಾರೀಕು ರಾಮ ಮಂದಿರದ ದೇವತಾ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನೆ ಏನಿದೆ ಅದರ ಮುಹೂರ್ತದ ಬಗ್ಗೆ, ಯಾವ ಸಮಯಕ್ಕೆ ಏನು ಉದ್ಘಾಟನೆ ಅಥವಾ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಅದರ ಮುಹೂರ್ತದ ಬಗ್ಗೆ ಜ್ಯೋತಿಷ್ಶಾಸ್ತ್ರದ ಮುಹೂರ್ತ ಭಾಗ ಏನು ಹೇಳುತ್ತೆ ಅದನ್ನು ದಯವಿಟ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಈ ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ಶ್ರೀರಾಮನ ಒಂದು ಉದ್ಘಾಟನೆ ಏನಾಗಲಿದೆ ಅಥವಾ ದೇವತಾ ಪ್ರತಿಷ್ಠಾಪನೆ ಅಂತ ನಾವೇನು ಕರಿತೀವಿ ಅದು ಏನು ಆಗಲಿದೆ ಅದರ ಬಗ್ಗೆ, ಅದರ ಒಂದು ವಿಶೇಷತೆ ಬಗ್ಗೆ, ಮುಹೂರ್ತದ ಬಗ್ಗೆ ಬಹಳ ಸ್ಥೂಲವಾಗಿ ತಿಳಿಸ್ಕೊಡಿ ಅಂತ ತುಂಬ ಜನ ನನಗೆ ಕೇಳಿದರು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅಯೋಧ್ಯೆಯಲ್ಲಿ ರಾಮನ ವಿಗ್ರಹದ ದೇವತಾ ಪ್ರತಿಷ್ಠಾಪನೆ, ಆ ಒಂದು ಮುಹೂರ್ತ, ಇದೆಲ್ಲ ಹೇಗಿದೆ, ಜ್ಯೋತಿಷ್ಶಾಸ್ತ್ರದಲ್ಲಿನ ಮುಹೂರ್ತ ಶಾಸ್ತ್ರ ಏನು ಹೇಳುತ್ತೆ, ಅದಕ್ಕೆ ಮಾಡ್ತಾ ಇರತಕ್ಕಂತಹ ಘಳಿಗೆ ಆಗಲಿ, ಲಗ್ನ ಆಗಲಿ, ಮುಹೂರ್ತ ಆಗಲಿ, ಕಾಲ ಆಗಲಿ, ಘಟಿ ಆಗಲಿ, ಇವೆಲ್ಲವೂ ಕೂಡ ಸರಿಯಾಗಿ ಇದೆಯೇ ಇಲ್ಲವೇ ಅನ್ನೋದರ ಬಗ್ಗೆ ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀನಿ. ಅದಕ್ಕೆ ಶಾಸ್ತ್ರ ಪ್ರಮಾಣ ಗ್ರಂಥವನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಆ ಗ್ರಂಥವನ್ನು ನೋಡಿಕೊಂಡೇ ಗ್ರಂಥದಲ್ಲಿ ಇರ್ತಕ್ಕಂಥ ಅನೇಕ ವಾಕ್ಯಗಳನ್ನು ಉದ್ಗಾರ ಮಾಡಿ ನಾನು ಹೇಳಕ್ಕೆ ಹೊರಟಿದ್ದೀನಿ. ಯಾಕೆಂದರೆ ನಾವು ಯಾವುದೇ ಒಂದು ಆಡಿಯೋ ಮಾಡಲಿ ವಿಡಿಯೋ ಮಾಡಲಿ ಶಾಸ್ತ್ರ ಪ್ರಮಾಣಗಳನ್ನು, ಸಂಸ್ಕೃತ ಶ್ಲೋಕಗಳನ್ನು ಕೋಟ್ ಮಾಡೇ ನಾನು ಯಾವಾಗಲೂ ಮಾಡ್ತಕ್ಕಂಥದ್ದು. ಸುಮ್ಮನೆ ಬ್ಲೈಂಡ್ ಆಗಿ ಏನೋ ಒಂದನ್ನು ಬೇರೆ ಕೆಲವರು ಹೇಳೋ ರೀತಿಯಲ್ಲಿ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಅಥೆಂಟಿಕ್ ಪ್ರೂಫ್ ಬಹಳ ಇಂಪಾರ್ಟೆಂಟ್. ನನಗೆ ಯಾವುದೇ ವಿಷಯಕ್ಕಾದರೂ ಕೂಡ ಇಲ್ಲ ಶಾಸ್ತ್ರದಲ್ಲಿ ಅದು ಉಕ್ತ ಆಗಿರಬೇಕು, ಇಲ್ಲ ತಾರ್ಕಿಕವಾಗಿರಬೇಕು. ಮುಖ್ಯವಾಗಿ ನನಗೆ ಎಥಿಕ್ಸು ಮತ್ತು ಲಾಜಿಕ್ಕು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಈ ಒಂದು ರಾಮನ ವಿಗ್ರಹ ಏನು ಪ್ರತಿಷ್ಠಾಪನೆ ಆಗ್ತಕ್ಕಂತಹ ಮುಹೂರ್ತ ಇದೆ, 22ನೇ ತಾರೀಕು ಜನವರಿ 2024ನೇ ಇಸವಿ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಶೋಭಕೃತ್ ನಾಮ ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷ, ದ್ವಾದಶಿ ತಿಥಿನಲ್ಲಿ ಅದು ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರ ವೃಷಭ ರಾಶಿನಲ್ಲಿ ಚಂದ್ರ ಇರ್ತಾನೆ. ಮತ್ತೆ ಬ್ರಹ್ಮನಾಮ ಯೋಗ ಅಂತ, ಆ ಬ್ರಹ್ಮನಾಮ ಯೋಗ ಆದಮೇಲೆ ನಮಗೆ ಐಂದ್ರನಾಮ ಯೋಗ ಅನ್ನತಕ್ಕಂಥದ್ದು ಬರುತ್ತೆ ಅಲ್ಲಿ. ಅದಾದಮೇಲೆ ಸೂರ್ಯೋದಯಕ್ಕೆ ಭವಕರಣ ಇರುತ್ತೆ, ಪ್ರತಿಷ್ಠಾಪನೆಯ ಕಾಲಕ್ಕೆ ಬಾಲವಕರಣ ಇರತಕ್ಕಂಥದ್ದು. ಈ ಎಲ್ಲವನ್ನು ನಾವು ಬಹಳ ಕೂಲಂಕಷವಾಗಿ ಪರಿಶೀಲಿಸ್ತು ಅಂದರೆ, ನಮಗೆ ಆ ದಿನ ಹೇಗಿದೆ ಅನ್ನೋದನ್ನು ನೋಡ್ತು ಅಂದರೆ, ದೇವತಾ ಪ್ರತಿಷ್ಠಾಪನೆಗೆ ಅಂದರೆ ವಿಷ್ಣು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ರಾಮ ಆಗಲಿ, ಕೃಷ್ಣ ಆಗಲಿ, ಈ ಥರ ಅವತಾರ ಪುರುಷರ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ ಅಥವಾ ದೇವತಾ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ವಿಷ್ಣುವಿಗೆ ದ್ವಾದಶಿ ತಿಥಿ ಬಹಳ ಶ್ರೇಷ್ಠ ವಿಶೇಷ ಪೂಜೆಗಳಿಗೆ. ಆದ್ದರಿಂದ ದ್ವಾದಶಿ ತಿಥಿಯನ್ನ ಇವರು ಯಾರು ಮುಹೂರ್ತ ಇಟ್ಟಿದ್ದಾರೆ, ಯಾರಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯಾರು ಇಟ್ಟಿದ್ದಾರೆ ಅವರು ಕರೆಕ್ಟಾಗಿ ಇಟ್ಟಿದ್ದಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಮೊದಲನೇ ಶ್ಲೋಕನ ಏನು ಹೇಳುತ್ತೆ ಅಂದರೆ, ಸ್ಥಾಪನಂ ಶುಭೇ ಕಾಲೇ ಕೃತೆ ಶೋಭನಪ್ರದಂ ಭವೇತ್, ಅಕಾಲೇ ಸ್ಥಾಪಿತಂ ನಃ ಯೋ ಯಥಾ ಜೀವ ನಿಪಾತನಂ, ತಸ್ಮಾದ್ಧಿ ಶುಭೇ ಕಾಲೇ ಸ್ಥಾಪಿತ ದೇವತಾ ಶುಭ, ಅರ್ಚನೀಯ ತಥಾ ಅರ್ಚ್ಯಾ ಚ ತಸ್ಯಾ ಪೂಜಾ
ಫಲಪ್ರದ. ಯಾವ ಒಂದು ಶುಭ ಕಾಲದಲ್ಲಿ ಶುಭ ಗಳಿಗೆನಲ್ಲಿ ಇದನ್ನ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ, ಅವಾಗ್ಲಿಂದ ಆ ಒಂದು ದೇವಸ್ಥಾನದ ಅಭಿವೃದ್ಧಿ ಏಳಿಗೆ ಉತ್ಪತ್ತಿ ಎಲ್ಲಾನು ದೇವಸ್ಥಾನಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅನ್ನೋದನ್ನ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮತ್ತೆ ಉತ್ತರಾಯಣದಲ್ಲಿ ನಾವು ಮಾಡ್ತಾ ಇರ್ತಕ್ಕಂತಹದ್ದು, ಅದಕ್ಕೂ ಕೂಡ ಶಾಸ್ತ್ರದಲ್ಲಿ ಉತ್ತರಾಯಣಗೆ ಸೂರ್ಯೇ ಪ್ರತಿಷ್ಠಾ ಶೋಭನಾ ಭವೇತ್, ದಕ್ಷಿಣಾಯನಗೆ ಭಾನೋ ಪ್ರತಿಷ್ಠಾ ಚೈವ ಶೋಭನಾ. ಸೊ ಹಾಗಾಗಿ ಉತ್ತರಾಯಣೆ ಸೂರ್ಯೇ ಪ್ರತಿಷ್ಠಾ ಶೋಭನಾ ಭವೇತ್. ಉತ್ತರಾಯಣದಲ್ಲಿ ಸೂರ್ಯ ಇದ್ದಾಗ ದೇವತಾ ಪ್ರತಿಷ್ಠಾಪನೆಯನ್ನು ಮಾಡ್ತು ಅಂದ್ರೆ ಆಗ ಅದು ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೇದಾಗತ್ತೆ ಅನ್ನೋದನ್ನ ಹೇಳಿದೆ. ಹಾಗಾಗಿ ಉತ್ತರಾಯಣ ಬರೋ ತನಕ ಇವುಗಳು ಕೂಡ ಮುಹೂರ್ತ ಇಟ್ಟಿರ್ತಕ್ಕಂಥವ್ರು ಕಾದಿದ್ದಾರೆ. ಉತ್ತರಾಯಣ ಬಂದಾಗಿರತ್ತೆ. ಮತ್ತೆ ಪುಷ್ಯ ಮಾಸೆ, ಯಾವ ಮಾಸದಲ್ಲಿ ಮಾಡಿದ್ರೆ ಏನು ಫಲ ಅನ್ನೋದಕ್ಕೆ ಉದ್ದಕ್ಕೆ ಒಂದು ಪೇಜ್ ಫುಲ್ ತಗೊಂಡೋಗಿದ್ದಾನೆ. ನಾನು ಅದ್ರಾಗೆ ಒಂದ್ 2-3 ಮಾತ್ರ ಹೇಳ್ತೀನಿ, ಎಲ್ಲಾನು ಹೇಳೋದಕ್ಕೆ ಇಲ್ಲಿ ನೆಸೆಸಿಟಿ ಇಲ್ಲ. ಆದ್ರಿಂದ ಪೌಷೇ ರಾಜ್ಯಸ್ಯ ವೃದ್ಧಿ ಸ್ಯಾತ್, ಮಾಘೆ ಮಾಸೇತು ಸಂಪದಂ, ಫಾಲ್ಗುನೆ ದ್ರವ್ಯಲಾಭಾಯ, ಚೈತ್ರೇ ಮಾಸಿ ಶ್ರಿಯಾವಹಂ ಅಂತ ಶ್ಲೋಕ ತಗೊಂಡಿದ್ದಾರೆ. ಮುಂದಕ್ಕೂ ಕೂಡ ಇನ್ನೂ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪೌಷೇ ರಾಜ್ಯಸ್ಯ ವೃದ್ಧಿ ಸ್ಯಾತ್, ಪುಷ್ಯ ಮಾಸದಲ್ಲಿ ದೇವತಾ ಪ್ರತಿಷ್ಠಾಪನೆಯನ್ನ ಮಾಡ್ತು ಅಂದ್ರೆ ರಾಜ್ಯದ ಆ ದೇಶದ ಅಭಿವೃದ್ಧಿ ಆಗತ್ತೆ ಅನ್ನೋದನ್ನ ಶಾಸ್ತ್ರ ಹೇಳಿದೆ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನ. ಮಾಘೆ ಮಾಸೇತು ಸಂಪದಂ, ಮಾಘ ಮಾಸದಲ್ಲಿ ಮಾಡ್ತು ಅಂದ್ರೆ ಸಂಪತ್ಪದವಾಗಿರುತ್ತೆ ಅನ್ನೋದನ್ನು ಕೂಡ ಹೇಳಿದೆ. ಫಾಲ್ಗುನೆ ದ್ರವ್ಯ ಲಾಭಾಯ, ಫಾಲ್ಗುಣ ಮಾಸದಲ್ಲಿ ದೇವತಾ ಪ್ರತಿಷ್ಠಾಪನೆಗಳನ್ನ ಮಾಡ್ತು ಅಂದ್ರೆ ದ್ರವ್ಯ ಲಾಭ ಉಂಟಾಗತ್ತೆ ಆ ದೇವಸ್ಥಾನಕ್ಕೆ ಮತ್ತೆ ರಾಜ್ಯಕ್ಕೆ ದೇಶಕ್ಕೆ. ಚೈತ್ರೇ ಮಾಸಿ ಶ್ರಿಯಾವಹಂ, ಚೈತ್ರ ಮಾಸದಲ್ಲಿ ಮಾಡಿದ್ರೂ ಕೂಡ ಅನುಕೂಲತೆಗಳು ಎಲ್ಲ ರೀತಿಯಲ್ಲೂ ಉಂಟಾಗತ್ತೆ ಅನ್ನೋದನ್ನ ಹೇಳಿದೆ. ನಮಗೆ ಈ ಒಂದು ಜನವರಿ 22ನೇ ತಾರೀಕು ಸೋಮವಾರ ದ್ವಾದಶಿ ಏನ್ ಇದೆ, ಅದೇ ರೀತಿ ಫೆಬ್ರವರಿ 22ನೇ ತಾರೀಕು ಬಹಳ ಚೆನ್ನಾಗಿದೆ ಮುಹೂರ್ತ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಫೆಬ್ರವರಿ 22ನೇ ತಾರೀಕಿನ ಮುಹೂರ್ತ. ಗೃಹ ಪ್ರವೇಶಕ್ಕಾಗಲಿ ಅಥವಾ ಒಂದು ವಿವಾಹಕ್ಕಾಗಲಿ ಉಪನಯನಕ್ಕಾಗಲಿ ಎಲ್ಲದಕ್ಕೂ ಬಹಳ ಪ್ರಶಸ್ತವಾದಂತಹ ಮುಹೂರ್ತ ಆಗಿದೆ ಅದು. ಹಾಗಾಗಿ ಅದು ಪ್ರಶಸ್ತವಾಗಿದೆ. ಆದ್ರೆ ಅವಾಗ ಯಾಕೆ ಮಾಡ್ತಿಲ್ಲ ಅಂತ ನನಗೆ ಮೊನ್ನೆ ಯಾರ ಕೇಳಿದಕ್ಕೆ ನಾ ಹೇಳಿದೆ, ಕುಂಭೆ ಭಾನೌ ನ ಶಸ್ತಂ ಸ್ಯಾತ್, ಕುಂಭೆ ಭಾನೌ ನ ಶಸ್ತಂ ಸ್ಯಾತ್ ಕುಂಭಂ ಯದಿ ನ ಪಶ್ಯತಿ. ಒಂದ್ ವೇಳೆ ಕುಂಭ ಮಾಸ ಆಗಿರ್ಲಿಲ್ಲ ಅಂದ್ರೆ ಒಳ್ಳೇದು. ಸೂರ್ಯ ಕುಂಭ ಮಾಸದಲ್ಲಿ ಅಂದ್ರೆ ಕುಂಭ ರಾಶಿನಲ್ಲಿ ಇದ್ದಾಗ ದೇವತಾ ಪ್ರತಿಷ್ಠಾಪನೆ ಪ್ರಶಸ್ತವಲ್ಲ ಅನ್ನೋದನ್ನ ಹೇಳುತ್ತೆ. ಹಾಗಾಗಿ ಈ ಜನವರಿ 22ನೇ ತಾರೀಕು ಇವರು ಇಟ್ಟುಕೊಂಡಿರ್ತಕ್ಕಂಥದ್ದು ಪ್ರಶಸ್ತವಾಗಿದೆ ಅನ್ನೋದನ್ನ ಹೇಳ್ಬೋದು ನಾವು. ಹಾಗಾಗಿ ಈ ಪ್ರಶಸ್ತವಾಗಿರ್ತಕ್ಕಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಗೋಚರ ಆಗತ್ತೆ. ಇನ್ನು ನಮಗೆ ಈ ಎಲ್ಲವನ್ನು ನೋಡ್ತಾ ಇತ್ತು ಅಂದ್ರೆ ಈ ಮುಹೂರ್ತದ ಭಾಗದಲ್ಲಿ ನಾವು ನೋಡ್ತಾ ಇದ್ದ ಹಾಗೇನೆ ಮುಹೂರ್ತವನ್ನು ಅವರು ಮಧ್ಯಾಹ್ನ 12 ಗಂಟೆ 29 ನಿಮಿಷ ಅಥವಾ 30 ನಿಮಿಷಕ್ಕೆ ಅಂತ ಇಟ್ಟಿದ್ದಾರೆ. ಅಂದ್ರೆ ಅದು ಅಭಿಜಿನ್ ಮುಹೂರ್ತ ಅಂತ. ಈಗಾಗಲೇ ಅಭಿಜಿನ್ ಮುಹೂರ್ತದ ಬಗ್ಗೆ ನಾವು ವಿಡಿಯೋ ಮಾಡಿದೀವಿ, ಅದನ್ನ ನೀವು ಲಿಂಕ್ ಹಾಕಿರ್ತೀವಿ, ನೋಡ್ಕೋಬಹುದು ನೀವಲ್ಲಿ. ಆ ಅಭಿಜಿತ್ ಮುಹೂರ್ತಕ್ಕೆ ನಮ್ಗೆ ಏನ್ ಹೇಳುತ್ತೆ ಶಾಸ್ತ್ರದಲ್ಲಿ, ಮುಹೂರ್ತ ಶಾಸ್ತ್ರದಲ್ಲಿ ದೇವತಾ ಪ್ರತಿಷ್ಠಾಪನೆಗೆ ಅಂದ್ರೆ ವಿಶೇಷಾತ್ ಅಭಿಜಿತ್ತು ನೃಪಸ್ಯ ಶುಭದಸ್ತತ, ಪೂರ್ವ ಪಕ್ಷ ಶುಭ ಪ್ರೋಕ್ತಃ ಕೃಷ್ಣ ಪಕ್ಷಸ್ತು ಗರ್ಹಿತಃ. ನೋಡಿ, ಪಕ್ಷನೂ ಕೂಡ ಒಂದೇ ಶ್ಲೋಕದಲ್ಲೇ ತಗೊಂಡ್ಬಿಟ್ಟಿರೋದು, ಮುಹೂರ್ತ ಪಕ್ಷ ಎರಡೂ ಒಂದೇ ಶ್ಲೋಕದಲ್ಲಿ ತಗೊಂಡಿದ್ದಾರೆ. ವಿಶೇಷಾತ್ ಅಭಿಜಿತ್, ವಿಶೇಷವಾಗಿ ಅಭಿಜಿತ್ ಅನ್ನತಕ್ಕಂತಹ ಮುಹೂರ್ತ ಅಂದ್ರೆ ಸೂರ್ಯ ಉದಯಕ್ಕೆ ಏನು ಮುಹೂರ್ತ ಇರುತ್ತೆ, ರಾಶಿ ಇರುತ್ತೆ, ಅದಕ್ಕೆ 4ನೇ ರಾಶಿ. ಸೂರ್ಯ ದಶಮದಲ್ಲಿ ಬರ್ತಾನೆ ಲಗ್ನಕ್ಕೆ. ಹಾಗೆ ಬಂದಾಗ ಅದನ್ನ ಅಭಿಜಿತ್ ಮುಹೂರ್ತ ಅಂತ ಹೇಳ್ತೇವೆ. ಆ ಅಭಿಜಿತ್ ಅನ್ನತಕ್ಕಂಥದ್ದು ನೃಪಸ್ಯ ಶುಭದಸ್ತತ, ರಾಜನಿಗೆ ಆಗಿನ ಕಾಲಕ್ಕೆ, ಈಗಿನ ಕಾಲದಲ್ಲಿ ಪ್ರಧಾನ ಮಂತ್ರಿಗಳಿಗೆ, ರಾಜ್ಯದಲ್ಲಾದ್ರೆ ಮುಖ್ಯಮಂತ್ರಿಗಳಿಗೆ, ಇಂಥವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಪೂರ್ವ ಪಕ್ಷ ಶುಭ ಪ್ರೋಕ್ತಃ, ಪೂರ್ವ ಪಕ್ಷ ಅಂದ್ರೆ ಶುಕ್ಲ ಪಕ್ಷ ಅಂತ ಅರ್ಥ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ಶುಕ್ಲ ಪಕ್ಷ ಬಹಳ ಶುಭದಾಯಕವಾದದ್ದು. ಕೃಷ್ಣ ಪಕ್ಷಸ್ತು ಗರ್ಹಿತಃ, ಕೃಷ್ಣ ಪಕ್ಷ ನಿಂದನೆಗೆ ಒಳಪಡತಕ್ಕಂತಹದ್ದು. ಹಾಗಾಗಿ ಈ ಎಲ್ಲವನ್ನೂ ನಾವು ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ ಈ ಒಂದು ಇದನ್ನ. ಹಾಗಾಗಿ ಆ ಮುಹೂರ್ತ ಇಟ್ಟಿರ್ತಕ್ಕಂಥವ್ರು ಕೂಡ ಈ ಒಂದು ಹಿಮಂತ ಋತುವಿನಲ್ಲಿ ಪುಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಇಟ್ಟಿದ್ದಾರೆ. ಶುಕ್ಲ ಪಕ್ಷದಲ್ಲಿ ದ್ವಾದಶಿ ತಿಥಿನಲ್ಲಿ ಇಟ್ಟಿದ್ದಾರೆ. ದ್ವಾದಶಿ ತಿಥಿನಲ್ಲಿ ಇಟ್ಟಾಗ ಬಹಳ ಒಳ್ಳೆಯದು. ಯಾತಕ್ಕೆ ಅಂತ ನೋಡ್ತು ಅಂದ್ರೆ ನಾವು ಇಲ್ಲಿ ನಮಗೆ
ದ್ವಾದಶಿ ತಿಥಿ ಅನ್ನೋದು ವಿಷ್ಣುವಿಗೆ ಬಹಳ ಇಷ್ಟವಾದಂತಹ ಪ್ರಿಯತಮವಾದಂತಹ ತಿಥಿ. ಏಕಾದಶಿ ಮತ್ತೆ ದ್ವಾದಶಿ ತಿಥಿಗಳು ಎರಡೂ ಬಹಳ ಶ್ರೇಷ್ಠವಾದಂತಹ ತಿಥಿಗಳು ವಿಷ್ಣುವಿಗೆ. ಆದರೆ ಏಕಾದಶಿನಲ್ಲಿ ಉಪವಾಸ ವ್ರತ, ನಿತ್ಯ ವ್ರತ ಆದ್ರಿಂದ ಅವತ್ತಿನ ದಿನ ವಿಷ್ಣುವಿನ ಪೂಜೆ, ಉಪವಾಸ ಬಿಟ್ಟು ಬೇರೆ ಯಾವುದನ್ನೂ ಮಾಡಬಾರ್ದು. ಇದನ್ನ ನಾನು ಆಗಾಗ ಹೇಳ್ತಾನೆ ಇರ್ತೀನಿ, ಜನಗಳು ಕೇಳ್ತಾನೆ ಇರ್ತಾರೆ, ಏಕಾದಶಿ ನೀವು ತುಂಬಾನೇ ಹೇಳ್ತಾ ಇರ್ತೀರಾ ಅಂತ. ಹೌದು, ಖಂಡಿತವಾಗ್ಲು ನೀವು ಒಂದು ವರ್ಷದಲ್ಲಿ ಯಾವುದೇ ವ್ರತವನ್ನು ಮಾಡಿದ್ರೂ ಮಾಡದೇ ಇದ್ರೂ ಪರವಾಗಿಲ್ಲ, ಏಕಾದಶಿ ವ್ರತವನ್ನ ನಿತ್ಯ ನಿರಂತರವಾಗಿ ಮಾಡಲೇಬೇಕಾದಂತಹ ವ್ರತ ಅದು, ಉಪವಾಸ ವ್ರತ. ಹಾಗಾಗಿ ಅವತ್ತಿನ ದಿನ ದೇವತಾ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಮುಹೂರ್ತ ಶಾಸ್ತ್ರದ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ಬರೋದಿಲ್ಲ. ಅದಕ್ಕೇನೆ ಮಾರನೇ ದಿನ ಏನು ವಿಷ್ಣುವಿಗೆ ಸರ್ವಶ್ರೇಷ್ಠವಾದಂತಹ ದ್ವಾದಶಿ ತಿಥಿ ಇದೆ, ಅಲ್ಲಿ ಶ್ರೀರಾಮನಿಗೂ ಕೂಡ ಮಾಡ್ತಕ್ಕಂತಹ ಒಂದು ಏನು ಮುಹೂರ್ತ ಇಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ವಾರೌ ದಿವಾಕರೌ ದ್ವೌ ಚ ಕ್ಷತ್ರಿಯಾಣಾಂ ಶುಭಾವಹೌ. ಈ ವಾರಗಳು ಏನಿದೆ, ಭಾನುವಾರ ಅಥವಾ ಸೋಮವಾರದಲ್ಲಿ ದೇವತಾ ಪ್ರತಿಷ್ಠಾಪನೆಯನ್ನ ಮಾಡ್ತು ಅಂದ್ರೆ ದೇಶವನ್ನ ಅಥವಾ ರಾಜ್ಯವನ್ನ ಆಳ್ತಾ ಇರ್ತಕ್ಕಂತಹ ರಾಜ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿಗಳಿಗೆ ಅನುಕೂಲ ಉಂಟಾಗ್ತಕ್ಕಂತಹದ್ದು. ಹಾಗಾಗಿ ಸೋಮವಾರ ಇಟ್ಕೊಂಡಿರ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟು. ಅದೇ ರೀತಿಯಲ್ಲಿ ನಾವು ಒಂದು ಕರ್ಣವನ್ನು ನೋಡಿದಾಗ ಇಲ್ಲಿ ನಮಗೆ ಬಾಲವ ಕರ್ಣದಲ್ಲಿ ಈ ಒಂದು ಪ್ರತಿಷ್ಠಾಪನೆ ಆಗತ್ತೆ. ಬ್ರಾಹ್ಮಣಾನಾಂ ಶುಭೌ ಪ್ರೋಕ್ತೌ ಕರಣೌ ಭವ ಬಾಲವೌ. ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಾಧು ಸಂತತಿಗಳು ಮತ್ತೆ ಇನ್ನೂ ಅರ್ಚಕ ವೃಂದದವರು ಎಲ್ಲರೂ ಕೂಡ ಸೇರಿ ಮಾಡ್ತಕ್ಕಂತಹದ್ದು ಈ ಸೂರ್ಯೋದಯಕ್ಕೆ ಭಾವಕರಣ ಇರುತ್ತೆ. ಅದಾದ ನಂತರ ಈ ಒಂದು ದೇವತಾ ಪ್ರತಿಷ್ಠಾಪನಾ ಮುಹೂರ್ತಕ್ಕೆ ಕರೆಕ್ಟ್ ಆಗಿ ಬಾಲವಕರಣ ಇರುತ್ತೆ. ಆದ್ರಿಂದ ಅಲ್ಲಿ ಕೂಡ ಅದು ಸರ್ವಶ್ರೇಷ್ಠವಾದದ್ದು ಅನ್ನೋದನ್ನ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಒಂದು ವಿಷಯ ಬಹಳ ಇಂಪಾರ್ಟೆಂಟು. ಅದೇ ರೀತಿಯಲ್ಲಿ ಬ್ರಾಹ್ಮಣ ಕ್ಷತ್ರಿಯಾಣಾಂಚ ಶೋಭನಾಹ ಸ್ಥಿರರಾಶಯ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಚಂದ್ರ ಮೃಗಶಿರಾ ನಕ್ಷತ್ರದ ವೃಷಭ ರಾಶಿನಲ್ಲಿ ಇರ್ತಾನೆ. ಹಾಗಾಗಿ ಈ ಚಂದ್ರ ಮೃಗಶಿರಾ ನಕ್ಷತ್ರದ ವೃಷಭ ರಾಶಿನಲ್ಲಿ ಇರ್ತಾನೆ. ಆದ್ರಿಂದ ಆ ವೃಷಭ ರಾಶಿ ಅನ್ನೋದು ಚಂದ್ರನಿಗೆ ಉಚ್ಚ ರಾಶಿ ಮತ್ತೆ ಸ್ಥಿರ ರಾಶಿ. ರಾಶಿಗಳಲ್ಲಿ ಚಲಾ ಸ್ಥಿರ ದ್ವಿಸ್ವಭಾವ ಅಂತ 3 ತರ ಇರುತ್ತೆ. ಅದರೊಳಗೆ ಸ್ಥಿರ ರಾಶಿ ಅಥವಾ ಸ್ಥಿರ ಲಗ್ನ ಇರ್ತಕ್ಕಂಥದ್ದು ಸರ್ವಶ್ರೇಷ್ಠ ಅಂತ ಹೇಳುತ್ತೆ. ಇಲ್ಲಿ ಸ್ಥಿರ ರಾಶಿನಲ್ಲಿ ಚಂದ್ರ ಸ್ಥಿತನಾಗಿರ್ತಾನೆ. ಕೇವಲ ಸ್ಥಿರ ರಾಶಿ ಅಷ್ಟೇ ಅಲ್ಲ, ಚಂದ್ರ ಉಚ್ಚ ಸ್ಥಾನದಲ್ಲೂ ಕೂಡ ಇರ್ತಾನೆ. ಇದು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಅದರಿಂದ ಸ್ಥಿರ ರಾಶಿನಲ್ಲಿ ಇರ್ತಾನೆ, ಅದು ಕೂಡ ಬಹಳ ವಿಶೇಷ. ಆದ್ರಿಂದ ಅಲ್ಲೂ ಕೂಡ ನಮಗೆ ಈ ಒಂದು ಶೋಭನಾಹ ಸ್ಥಿರ ರಾಶಯ, ಸ್ಥಿರ ರಾಶಿನಲ್ಲಿ ಚಂದ್ರ ಇತ್ತು ಅಂದ್ರೆ ಒಳ್ಳೇದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅದೇ ತರನೇ ನಮಗೆ ನಕ್ಷತ್ರೇಚ ಶುಭಾಂಶೇಚ ನಿಶಾನಾತಃ ಶುಭಾವಹ. ಒಂದು ಒಳ್ಳೆ ನಕ್ಷತ್ರ ಆಗಿದ್ದು ಅದು ಶುಭ ಅಂಶದಲ್ಲಿ ಇತ್ತು ಅಂದ್ರೆ, ನಿಶಾನಾಥ ಅಂದ್ರೆ ಚಂದ್ರ ಅಂತ ಅರ್ಥ, ಅವನು ಕೂಡ ಒಳ್ಳೆ ಫಲವನ್ನು ಕೊಡುತ್ತೆ ಅಂತ ಹೇಳುತ್ತೆ. ಅವತ್ತಿನ ದಿನ ಮೃಗಶಿರಾ ನಕ್ಷತ್ರ ಆಗಿರುತ್ತೆ. ಮೃಗಶಿರಾ ನಕ್ಷತ್ರ ಒಂದು ಪಾರ್ವತಿ ದೇವಿಯ ನಕ್ಷತ್ರವೂ ಹೌದು, ಮಹಾಲಕ್ಷ್ಮಿಯ ನಕ್ಷತ್ರವೂ ಹೌದು. ಹಾಗಾಗಿ ಈ ಮೃಗಶಿರಾ ನಕ್ಷತ್ರ ಬಹಳ ವಿಶೇಷವಾದಂತಹ ನಕ್ಷತ್ರ ಆಗಿರುತ್ತೆ. ಅವತ್ತಿನ ದಿನ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾವು ಇನ್ನು ಈ ಒಂದು ಮುಹೂರ್ತವನ್ನ ಇಟ್ಟಿರ್ತಕ್ಕಂತಹ ಲಗ್ನವನ್ನ ನಾವು ವೀಕ್ಷಣೆ ಮಾಡ್ತು ಅಂದ್ರೆ, ಈ ಲಗ್ನವನ್ನ ಇವರು ಮೇಷ ಲಗ್ನದಲ್ಲಿ ಅಂದ್ರೆ ಅವತ್ತಿನ ದಿನ ನಮಗೆ ಮಕರ ಮಾಸ ಆಗಿರುತ್ತೆ. ಈ ಮಕರ ಮಾಸದಲ್ಲಿ ನಮಗೆ ಮಕರ, ಕುಂಭ, ಮೀನ, ಮೇಷ ಅಂದ್ರೆ ಇದು ನಮಗೆ ಅಭಿಜಿತ್ ಮುಹೂರ್ತ ಆಗಿರುತ್ತೆ. ಅಲ್ಲಿ ಇವರು ಇದನ್ನ ಇಟ್ಟಿರ್ತಕ್ಕಂಥದ್ದು, ಲಗ್ನವನ್ನ ಅಥವಾ ಮುಹೂರ್ತವನ್ನ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಲಗ್ನ ಆಕ್ಚುಯಲ್ ಆಗಿ ಶಾಸ್ತ್ರದಲ್ಲಿ ಸ್ಥಿರ ಲಗ್ನದಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಆದ್ರೆ ಸ್ಥಿರ ಲಗ್ನದಲ್ಲಿ ಇಲ್ಲಿ ಇವರು ಯಾಕೆ ಮಾಡಕ್ ಆಗ್ತಿಲ್ಲ ಅಥವಾ ಇಟ್ಟಿಲ್ಲ ಅನ್ನೋದನ್ನ ನಾವು ನೋಡ್ತು ಅಂದ್ರೆ, ಅಲ್ಲಿ ಸ್ಥಿರ ಲಗ್ನ ಇಟ್ಟರೆ ಅಷ್ಟಮದಲ್ಲಿ ಯಾವುದೇ ಗ್ರಹಗಳು ಬರಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಶಾಸ್ತ್ರದಲ್ಲಿ. ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಅಷ್ಟಮದಲ್ಲಿ ಸರ್ವೇ ಗ್ರಹ ಮೃತಿಸ್ಥಾನೆ ನೃಪಸ್ಯ ಕುಲನಾಶನಾಹ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಸರ್ವೇ ಗ್ರಹ, ಯಾವುದೇ ಗ್ರಹಗಳು ಮೃತಿಸ್ಥಾನೆ ಅಂದ್ರೆ ಅಷ್ಟಮ ಸ್ಥಾನದಲ್ಲಿ, ಲಗ್ನಕ್ಕೆ ಅಷ್ಟಮ ಸ್ಥಾನದಲ್ಲಿ ಇತ್ತು ಅಂದ್ರೆ ನೃಪಸ್ಯ ಕುಲನಾಶನಾಹ. ದೇಶದಲ್ಲಿ ರಾಜನಿಗೆ ಅಂದ್ರೆ ಈಗಿನ ಕಾಲದಲ್ಲಿ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿಗಳು ಯಾರಿರ್ತಾರೆ ರಾಜ್ಯಕ್ಕಾಯ್ತು ಅಂದ್ರೆ ಅಂಥವರಿಗೆ ಕುಲನಾಶನವಾಗುತ್ತೆ. ಆದ್ದರಿಂದ ವೃಷಭ ಲಗ್ನಕ್ಕೆ ಇರಕ್ ಹೋಯ್ತು ಅಂದ್ರೆ ಅಲ್ಲಿ ಅಷ್ಟಮದಲ್ಲಿ ನಮಗೆ ಕುಜ, ಬುಧ, ಶುಕ್ರ ಇರ್ತಾರೆ. ಆದ್ರಿಂದ ಆ ಒಂದು ಮುಹೂರ್ತವನ್ನು ತಗೊಳ್ಳಿಕ್ ಆಗೋದಿಲ್ಲ. ಶತಲಗ್ನ ಆದರೂ ಪರವಾಗಿಲ್ಲ, ನಮಗೆ ನಾವು ಮೇಷಲಗ್ನವನ್ನೇ ಸೆಲೆಕ್ಟ್ ಮಾಡ್ತೀವಿ ಅಂತ ಮುಹೂರ್ತ ಶಾಸ್ತ್ರಕಾರರು ಇಟ್ಟಿದ್ದಾರೆ.
ಸೊ ಮೇಷಲಗ್ನವನ್ನು ಇಟ್ಟಿರ್ತಕ್ಕಂತಹ ಉದ್ದೇಶ ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಹಾಗಿದ್ರೆ ಅಂದ್ರೆ ಮೇಷಲಗ್ನವಾದರೂ ಕೂಡ ಲಗ್ನದಲ್ಲಿ ಗುರು ಇದ್ದಾನೆ, ಲಗ್ನದಲ್ಲಿ ಬೃಹಸ್ಪತಿ ಅಥವಾ ಶುಕ್ರಾಚಾರ್ಯರು ಇತ್ತು ಅಂದ್ರೆ ಕೋಟಿ ದೋಷಂ ವಿನಶ್ಯಂತಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ, ಮುಹೂರ್ತ ಶಾಸ್ತ್ರದಲ್ಲಿ. ಆದ್ದರಿಂದ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮಗೆ ರವಿ ರೇಖಾದಶ ಅಂದ್ರೆ ಲಗ್ನಕ್ಕೆ ಸೂರ್ಯ 11ನೇ ಮನೆಯಲ್ಲಿರಬೇಕು. ಅದು ದಿವಾ ಸೂರ್ಯೇ ನಿಶಾಚಂದ್ರೇ ಲಗ್ನಸ್ಯ ಏಕಾದಶೇ ಸ್ಥಿತೆ ಕೋಟಿ ದೋಷಂ ವಿನಶ್ಯಂತಿ ಗರ್ಗಸ್ಯ ವಚನಂ ಸ್ಮೃತಂ ಅಂತ ಒಂದು ವಾಕ್ಯ ಇದೆ. ಅದೇ ರೀತಿಯಲ್ಲಿ ಅಭಿಜಿನ್ ಮುಹೂರ್ತ, ಅಭಿಜಿನ್ ಬಗ್ಗೆ ಈಗಾಗಲೇ ಹೇಳಾಗಿದೆ, ಅಭಿಜಿನ್ ಮುಹೂರ್ತದಲ್ಲಿ ಇಟ್ಟು ಒಂದು ಸರ್ವಶ್ರೇಷ್ಠ. ಅದೇ ರೀತಿಯಲ್ಲಿ ಲಗ್ನದಲ್ಲಿ ಬೃಹಸ್ಪತಿ ಇತ್ತು ಅಂದ್ರೆ, ಲಗ್ನದಲ್ಲಿ ಶುಕ್ರಾಚಾರ್ಯರು ಇತ್ತು ಅಂದ್ರೆ ಅದನ್ನ ಬಹಳ ವಿಶೇಷವಾಗಿ ಬಹಳ ಪ್ರಶಸ್ತ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಲಗ್ನದಲ್ಲಿ ಇರ್ತಕ್ಕಂತಹ ಈ ಗುರು ಏನಿದೆ ಮೇಷಲಗ್ನದಲ್ಲಿ ಅದು ನಮಗೆ ಒಳ್ಳೆಯ ಫಲವನ್ನ ಕೊಡ್ತಕ್ಕಂತಹದ್ದು. ಹಾಗಾಗಿ ಮೇಷಲಗ್ನದಲ್ಲಿ ನಮಗೆ ಈ ಒಂದು ಬೃಹಸ್ಪತಿ ಇರ್ತಕ್ಕಂತಹದ್ದು, ದಶಮದಲ್ಲಿ ಸೂರ್ಯ ಇರ್ತಕ್ಕಂತಹದ್ದು, ಮತ್ತೆ ಲಾಭಸ್ಥಾನದಲ್ಲಿ ಶನಿ ಇರ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅನ್ನೋದನ್ನ ಹೇಳೋದೊಳಗೆ ಏನು ತಪ್ಪಿಲ್ಲ, ಅಲ್ಲಿ ಕರೆಕ್ಟ್ ಆಗೇ ಇದೆ ಅದು. ಹಾಗಾಗಿ ಈ ಒಂದು ಮುಹೂರ್ತ ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲವನ್ನೂ ನಾವು ಪರಿಶೀಲಿಸಿದಾಗ ಎಲ್ಲವೂ ನಮಗೆ ಕರೆಕ್ಟ್ ಆಗಿ ಸಿಕ್ಕೇ ಸಿಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಮುಹೂರ್ತ ಭಾಗದಲ್ಲೇ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕಲಿಯುಗದಲ್ಲಿ ದಿ ಬೆಸ್ಟ್ ಅನ್ನತಕ್ಕಂತಹ ಮುಹೂರ್ತಗಳು ಸಾಮಾನ್ಯ ಸಿಗೋದಿಲ್ಲ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಯಾವುದೇ ಶುಭ ಕೆಲಸಕ್ಕೆ ಮುಹೂರ್ತ ಇಡಬೇಕಾದ್ರೆ ಕಲಿಯುಗದಲ್ಲಿ ದಿ ಬೆಸ್ಟ್ ಅನ್ನತಕ್ಕಂತಹದ್ದು ಸಿಗೋದು ಅತಿ ವಿರಳ, ವಿರಳಾತಿ ವಿರಳ. ಒಂದು ಕೈ ಬೆರಳೆಣಿಕೆ ಅಷ್ಟು ಒಂದು ಸಂವತ್ಸರದಲ್ಲಿ ಸಿಗಬಹುದು. ಸಾಮಾನ್ಯವಾಗಿ ನಾವು ಮುಹೂರ್ತ ಚೆನ್ನಾಗಿದೆ ಅಂತ ಹೇಳೋದು ಯಾವ ಆಧಾರದ ಮೇಲೆ ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇಷ್ಟರ ಜೊತೆಗೆ ಇಟ್ಟಿರ್ತಕ್ಕಂತಹ ಲಗ್ನಕ್ಕೆ ಇರ್ತಕ್ಕಂತಹ ಪ್ಲಾನೆಟರಿ ಪೊಸಿಷನ್ಸ್ ಇದಿಷ್ಟು ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿದೆ ಅಂತ ಲೆಕ್ಕಾಚಾರ ಹೇಳ್ತೇವೆ ನಾವು. ಹಾಗೆ ನೋಡಕ್ ಹೋಯ್ತು ಅಂದ್ರೆ ನಮಗೆ ಇಲ್ಲಿ ಈ ಒಂದು ತಿಥಿ, ವಾರ, ನಕ್ಷತ್ರ, ಈ ಕರ್ಣ ಇವೆಲ್ಲವೂ ಕೂಡ ಚೆನ್ನಾಗಿದೆ. ಯೋಗದ ವಿಚಾರಕ್ಕೆ ಬಂದಾಗ ಅದು ಸೂರ್ಯೋದಯಕ್ಕೆ ಬ್ರಹ್ಮನಾಮ ಯೋಗ ಇದೆ, ಆಮೇಲೆ ಐಂದ್ರನಾಮ ಯೋಗ ಬರುತ್ತೆ. ಈ ಐಂದ್ರನಾಮ ಯೋಗಕ್ಕೆ ಪಿತೃದೇವತೆಗಳು ಅಧಿಪತಿಯಾಗಿರ್ತಾರೆ. ಹಾಗಾಗಿ ಆ ಒಂದು ಪಿತೃದೇವತೆಗಳ ಆಶೀರ್ವಾದ ಕೂಡ ಎಲ್ಲ ದೇಶದ ಜನಗಳಿಗೆ ಇರುತ್ತೆ ಅನ್ನೋದನ್ನು ಕೂಡ ನಾವು ಸೂಚಿಸಬಹುದು. ಈ ಎಲ್ಲವನ್ನು ಪೂರ್ಣವಾಗಿ ನಾವು ಪರಿಶೀಲಿಸಿದಾಗ ಅವರು ಇಟ್ಟಿರ್ತಕ್ಕಂತಹದ್ದು ಬಹಳ ಪ್ರಶಸ್ತವಾಗಿದೆ ಅನ್ನೋದನ್ನ ಹೇಳ್ಬೋದು. ಹಾಗಾಗಿ ಈ ಒಂದು ಅಯೋಧ್ಯೆಯ ರಾಮ ಮಂದಿರದ ಒಂದು ದೇವತಾ ಪ್ರತಿಷ್ಠಾಪನೆಗೆ ಏನು ಮುಹೂರ್ತ ಅಂತ ಇಟ್ಟಿದ್ದಾರೆ ಇವರು, ಇದು ಇರತಕ್ಕಂತಹ ಮುಹೂರ್ತದಲ್ಲಿ ಸದ್ಯದಲ್ಲಿ, ಯಾಕೆಂದ್ರೆ ಕುಂಭ ಮಾಸಕ್ಕೆ ನಾವು ಹೋಗೋ ಹಾಗಿಲ್ಲ, ಇನ್ನು ಮುಂದಕ್ಕೆ ಅಂದ್ರೆ ತುಂಬಾನೇ ಅದು ಮುಹೂರ್ತಗಳು ಸಿಗೋದಿಲ್ಲ. ಯಾಕಂದ್ರೆ ಸಂವತ್ಸರದ ಕೊನೆ ಭಾಗ ಬರುತ್ತೆ, ಅದು ಪುಷ್ಯ ಮಾಸದಲ್ಲಿ ಬಹಳ ಅನುಕೂಲ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಈ ಪುಷ್ಯ ಮಾಸದಲ್ಲಿ ಇವರು ಇಟ್ಟಿರ್ತಕ್ಕಂತಹದ್ದು ಒಂದು ವಿಶೇಷ ಕೂಡ ಇದೆ. ಅದು ಯಾಕೆ ಅಂದ್ರೆ ಇಲ್ಲೇ ಶಾಸ್ತ್ರದಲ್ಲಿ ಹೇಳ್ದಂಗೆನೆ ಪೌಷೇ ರಾಜ್ಯಸ್ಯ ವೃದ್ಧಿಸ್ಯಾತ್ ಅಂತ, ಪುಷ್ಯ ಮಾಸದಲ್ಲಿ ಮಾಡ್ಕೊಂಡು ದೇಶಕ್ಕೆ ವೃದ್ಧಿ ಆಗತ್ತೆ ಅಂತ. ಹಾಗಾಗಿ ಪುಷ್ಯ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಮತ್ತೆ ಭೂಪಸ್ಯ ಯಜಮಾನಸ್ಯ ಶುಭಗೋ ಚರಗೆ ಗುರವು, ನೋಡಿ ಎಷ್ಟು ಸ್ಪಷ್ಟವಾಗಿ ತಗೊಂಡಿದ್ದಾರೆ. ಭೂಪಸ್ಯ ಯಜಮಾನಸ್ಯ, ಯಾರ ಕರ್ತ ಆಗಿರ್ತಾನೆ ಅಥವಾ ದೇಶದ ರಾಜ ಆಗಿರ್ತಾನೆ, ಇವತ್ತಿನ ಲೈಫ್ಸ್ಟೈಲ್ ಪ್ರಧಾನಮಂತ್ರಿ. ಶುಭಗಃ ಚರಗೆ ಗುರು, ಚರರಾಶಿಯಲ್ಲಿ ಗುರು ಇತ್ತು ಅಂದ್ರೆ, ಬೃಹಸ್ಪತಿ ಇತ್ತು ಅಂದ್ರೆ, ಮೇಷರಾಶಿ ಅನ್ನೋದು ಚರರಾಶಿ ಆದ್ರಿಂದ ಅಲ್ಲಿ ಬೃಹಸ್ಪತಿ ಇತ್ತು ಅಂದ್ರೆ ಅನುಕೂಲ ಆಗತ್ತೆ ಅನ್ನೋದು ಕೂಡ ಹೇಳಿದೆ. ಹಾಗಾಗಿ ಎಲ್ಲವನ್ನೂ ನಾವು ಪರಿಶೀಲಿಸಿದಾಗ ಈ ಇಟ್ಟಿರ್ತಕ್ಕಂತಹ ಮುಹೂರ್ತ ಸುಮಾರು ಪ್ರಶಸ್ತವಾಗಿದೆ ಅಂತ ಹೇಳ್ಬೋದು. ಎಲ್ಲ ರೀತಿಯಲ್ಲೂ 100% ಪ್ರಶಸ್ತವಾಗಿ ಕಲಿಯುಗದಲ್ಲಿ ಸಿಗೋದೂ ಇಲ್ಲ. ಹಾಗಾಗಿ ಎಲ್ಲ ಪಾಸಿಟಿವ್ ಫ್ಯಾಕ್ಟರ್ಸ್ ಅನ್ನು ಇದುವರೆಗೂ ನಾನು ಹೇಳಿದ್ದೀನಿ. ಸಣ್ಣ ಪುಟ್ಟ ಒಂದೆರಡು ನೆಗೆಟಿವ್ ಫ್ಯಾಕ್ಟರ್ ಅಂದ್ರೆ ಒಂದು ಚರ ಲಗ್ನದಲ್ಲಿ, ಮೇಷ ಲಗ್ನದಲ್ಲಿ ಆಗತ್ತೆ, ಯಾಕಂದ್ರೆ ಸ್ಥಿರ ಲಗ್ನ ಅಥವಾ ಸ್ಥಿರ ರಾಶಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ, ಅದು ಒಂದು ಇರುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಪಾಪಗ್ರಹಗಳ ದೃಷ್ಟಿ ಬೀಳಬಾರದು ಅನ್ನೋದನ್ನು ಕೂಡ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಪಾಪದೃಷ್ಟ ಯುತಾಪವಾಪಿ ಪ್ರತಿಷ್ಠಾಯಾಮ್ ವಿವರ್ಜಯೇತ್ ಅಂತ ಧರ್ಮಶಾಸ್ತ್ರದಲ್ಲಿ ಮತ್ತೆ ಮುಹೂರ್ತ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಪಾಪದೃಷ್ಟ ಯುತಾವಾಪಿ, ಒಂದು ವೇಳೆ ಪಾಪಗ್ರಹಗಳ ದೃಷ್ಟಿ ಇದ್ರೆ ಅಥವಾ ಪಾಪಗ್ರಹಗಳು ಲಗ್ನದಲ್ಲಿ ಇದ್ರೆ ಅದನ್ನ ಪ್ರತಿಷ್ಠಾಯಾಮ್ ವಿವರ್ಜಯೇತ್ ಅಂತ ಹೇಳುತ್ತೆ. ಇಲ್ಲಿ ಶನಿ ಲಾಭಸ್ಥಾನದಲ್ಲೇ ಇದ್ದಾನೆ ಅಂತ ತಗೊಂಡ್ರು ಕೂಡ ಅವನ ವಿಶೇಷ ದೃಷ್ಟಿ 3ನೇ ಸ್ಥಾನಕ್ಕೆ ಇರುತ್ತೆ, ಅಂದ್ರೆ ಲಗ್ನಕ್ಕೆ ಇರುತ್ತೆ. ಅದರಿಂದ ಆ ವಿಶೇಷ ದೃಷ್ಟಿ ಇದ್ರೂ ಕೂಡ ನಮಗೆ ಇಲ್ಲಿ ಲಗ್ನದಲ್ಲಿ ಗುರು ಇದ್ದಾನೆ, ಅದರಿಂದ ಅದನ್ನ ಹೋಗಲಾಡಿಸ್ತಾನೆ. ಈ ಶನಿ ದೃಷ್ಟಿ ಮತ್ತೆ ಚದ ಲಗ್ನ ಅನ್ನೋ 2 ಮೈನರ್ ಪಾಯಿಂಟ್ಸ್ ಅನ್ನ ಬಿಟ್ರೆ ಮಿಕ್ಕಿದ್ದ ಎಲ್ಲವೂ ಕೂಡ ನಮಗೆ ಪಾಸಿಟಿವ್ ಆಗಿ ಇದೆ. ಭಗವಂತ ಆ ಶ್ರೀರಾಮಚಂದ್ರ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡಿ, ಎಲ್ಲ ಒಳ್ಳೆಯವರಿಗೆ ಒಳ್ಳೇದ್ ಮಾಡ್ಲಿ, ಎಲ್ಲ ಕೆಟ್ಟವರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಹೇಳ್ತಾ ಈ ಒಂದು
ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಅಕಸ್ಮಾತ್ ಡೌಟ್ಸ್ ಏನಾದರೂ ಇತ್ತು ಅಂದ್ರೆ, ಪ್ರಶ್ನೆಗಳೇನಾದರೂ ಇತ್ತು ಅಂದ್ರೆ, ನೀವು ಅಲ್ಲಿ ನಮ್ಮ ನಂಬರ್ ಏನು ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅಲ್ಲಿ ನೀವು ಒಂದು ಮೆಸೇಜ್ ಅನ್ನ ಹಾಕ್ಬೋದು. ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾವು ಮಾಡೋದಕ್ಕೆ, ಅಥೆಂಟಿಕ್ ಆಗಿ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ಮಾಡೋದಕ್ಕೆ ನಮಗೆ ದಯವಿಟ್ಟು ನೀವು ಸಹಕಾರ ಮಾಡಬೇಕು. ಮತ್ತೆ ನಮ್ಮ ಯೂಟ್ಯೂಬ್ ವಾಹಿನಿಯಾಗಿರ್ತಕ್ಕಂತಹ ಸುಧರ್ಮ SPS ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ, ಗ್ರೂಪ್ಗೆ ಎಲ್ಲದಕ್ಕೂ ಶೇರ್ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ಜನಗಳಿಗೆ ಒಂದು ಅವೇರ್ನೆಸ್, ರೈಟ್ ಅವೇರ್ನೆಸ್, ಸರಿಯಾದಂತಹ ತಿಳುವಳಿಕೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ, ಪ್ರಾಮಾಣಿಕವಾದಂತಹ ಪ್ರಯತ್ನ ಪಡ್ತಾ ಇದ್ದೀವಿ. ಆ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಕೈ ಜೋಡಿಸಿ ನೀವು ಕೂಡ ಸಮಾಜದ ಒಂದು ಏಳಿಗೆಗೆ ಅಥವಾ ಒಳಿತಿಗೆ ಕಾರಣರಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.